ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಯೂನಿಟ್ಗೆ ಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರಿ, ನಾಳೆ ಎಸ್-ಎಲ್-ಸಿ ರಿಸಲ್ಟ್ 2025ನೇ ಸಾಲಿನ ಎಸ್-ಎಲ್-ಸಿ ರಿಸಲ್ಟು ಬರ್ತಾ ಇದೆ ನಿಜ ಅಂತ ಕೇಳ್ತಾ ಇದ್ರಿ. ನೋಡಿ ಬರ್ತದ ನಾಳೆ, ಬಂದರೆ ಯಾವ ಟೈಮಿಂಗ್ ಬರ್ತದೆ, ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಲೇಬೇಕು. ಸೊ ಮಿಸ್ ಮಾಡದೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅಥವಾ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರಿದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ರಿಸಲ್ಟ್ ಬರೋವರೆಗೂ ಮಾಹಿತಿ ಕೊಡ್ತಾ ಇರ್ತೀನಿ. ಮತ್ತೆ ಎಲ್ಲರಿಗಿಂತ ಮೊದಲು ರಿಸಲ್ಟ್ ಚೆಕ್ ಮಾಡೋ ಲಿಂಕನ್ನು ಕೊಡ್ತೀನಿ. ಆ ಒಂದು ಲಿಂಕಿಂದ ಎಲ್ಲರಿಗಿಂತ ಮೊದಲು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು. ಅರ್ಥ ಆಯ್ತಾ? ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಖಂಡಿತ ನಿಮಗೆ ಯೂಸ್ ಆಗ್ತದೆ. ಮತ್ತು ನಿಮಗೆ ರಿಸಲ್ಟ್ ಬಂದಮೇಲೆ ನಿಮಗೆ ಸ್ಕಾಲರ್‌ಶಿಪ್‌ಗಳು ಬರ್ತವೆ. ಸೊ ತುಂಬ ಸ್ಕಾಲರ್‌ಶಿಪ್ ಬರ್ತವೆ. ಅವೆಲ್ಲ ಸ್ಕಾಲರ್‌ಶಿಪ್ ಇದೇ ಒಂದು ಚಾನಲ್ ಹಾಕ್ತಿರ್ತೀನಿ. ಸೊ ಮರ್ಯಾದೆ ಅವೆಲ್ಲ ಸ್ಕಾಲರ್‌ಶಿಪ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ತುಂಬ ಜನ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬು. ಸೊ ನೀವು ಕೂಡ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಬನ್ನಿ ಲೇಟ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಮತ್ತು ಮೇಲೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡಲೇಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಡೌಟಲ್ಲಿ ಇದ್ದಾರೆ. ಅರ್ಥ ಆಯ್ತಾ? ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲೇ ನಾನು ಡೈರೆಕ್ಟಾಗಿ ಟಾಪಿಕ್ ಕಡೆ ಬರ್ತೀನಿ. ನಾಳೆ ರಿಸಲ್ಟ್ ಬರ್ತದ ಅಂತ ನೋಡಿ. ನಾಳೆ ರಿಸಲ್ಟ್ ಬರ್ತದ ಅಂದರೆ ನಿಮಗೆ ಡೈರೆಕ್ಟಾಗಿ ಅನೌನ್ಸ್ ಮಾಡೋದಿಲ್ಲ ಅವರು. ಒಮ್ಮೆಗೆ ರಿಸಲ್ಟ್ ಆದರೆ ಬಿಡೋದಿಲ್ಲ. ಒಮ್ಮೆಗೆ ರಿಸಲ್ಟ್ ಆದರೆ ಬಿಡೋದಿಲ್ಲ. ನಾಳೆ ರಿಸಲ್ಟ್ ಬರ್ತಿದೆ. ಇವತ್ತು ಸಂಜೆ ಒಂದು ನೋಟಿಸ್ನ ರಿಲೀಸ್ ಮಾಡ್ತಾರೆ. ಆ ಒಂದು ನೋಟಿಸಲ್ಲಿ ಏನು ಕೊಡ್ತಾರೆ, ಮಾಹಿತಿ ಕೊಡ್ತಾರೆ ಅಂದರೆ ನಾಳೆ ಇಷ್ಟು ಗಂಟೆಗೆ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಡ್ತಾರೆ. ಅರ್ಥ ಆಯ್ತಾ? KSAB ನಿಮ್ಮ ಶಿಕ್ಷಣ ಇಲಾಖೆಯಿಂದ ಒಂದು ನೋಟಿಸ್ ಬರ್ತದೆ. ಅವ್ರು ಹೇಳ್ತಾರೆ ನಾಳೆ ಇಷ್ಟು ಟೈಮಿಗೆ ಬಂದ್ಬಿಟ್ಟು ನಿಮ್ಮ ರಿಸಲ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಅಂತ. ಇವತ್ತು ಸಂಜೆ ಆದರೆ ಅವರು ನೋಟಿಸ್ನ ರಿಲೀಸ್ ಮಾಡ್ತಾರೆ. ಇನ್ ಕೇಸ್ ಇವತ್ತು ಸಂಜೆ ನೋಟಿಸ್ ಬಂದರೆ ನಾಳೆ ರಿಸಲ್ಟ್ ಪಕ್ಕ ಬರ್ತದೆ. ನೋಟಿಸ್ ಬರಲಿಲ್ಲ ಅಂದರೆ ನಾಳೆ ರಿಸಲ್ಟ್ ಇಲ್ಲ ಅಂತ ಅರ್ಥ. ನೋಟಿಸ್ ಬರ್ತದಾ ಇಲ್ವಾ ಅಂತ ಕಂಪ್ಲೀಟಾಗಿ ನಾನು ವಿಡಿಯೋ ಹಾಕ್ತೀನಿ. ಅರ್ಥ ಆಯ್ತಾ? ಬಂತಾ ನೋಟಿಸ್ ಇಲ್ವಾ ಅಂತ ವಿಡಿಯೋ ಹಾಕ್ತೀನಿ. ಜಸ್ಟ್ ನೀವು ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಬರ್ತದೆ. ಇಲ್ಲಾಂದರೆ ನಿಮಗೆ ಮಾಹಿತಿ ಸಿಗೋದಿಲ್ಲ. ಅರ್ಥ ಆಯ್ತಾ? ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ನೋಟಿಸ್ ಬರಲಿಲ್ಲ ಅಂದ್ರೆ ಮತ್ತೊಂದು ಅಪ್ಡೇಟ್ ಆದರೆ ಬಂದೇ ಬರ್ತದೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಒಂದು ಅಪ್ಡೇಟ್ ಬಂದೇ ಬರ್ತದೆ. ಸೊ ವೇಟ್ ಮಾಡಿ, ಇವತ್ತು ನೋಟಿಸ್ ಬರ್ತದೆ. ಅರ್ಥ ಆಯ್ತಾ? ಸೊ ನಾನು ವೇಟ್ ಮಾಡ್ತಿರ್ತೀನಿ, ನೀವು ಕೂಡ ವೇಟ್ ಮಾಡಿ. ಸೊ ಏನಾದರೂ ಡೌಟ್ ಇಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ರಿಸಲ್ಟ್ ಯಾವುದು ಚೆಕ್ ಮಾಡೋಂಥ ವಿಡಿಯೋ ಹಾಕಿದ್ದೀನಿ. ಸೊ ಚಾನಲಲ್ಲೇ ಹೋಗಿ ಚೆಕ್ ಮಾಡಿ. ಅರ್ಥ ಆಯ್ತಾ? ಸೊ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್. ಮೇಲೆ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ಅಪ್ಡೇಟ್ ಬರ್ತದೆ ಇವತ್ತು. ವೇಟ್ ಮಾಡ್ತಾರೆ. ಥ್ಯಾಂಕ್ ಯು.